ನೋಡು ಇನ್ನೊಂದು ಕಿತ ಮಣ್ಣಲ್ಲಿ ಆಡಿದ್ರೆ ಕಪ್ಪಾಳು ಕೊಟ್ಟೇನು. ಚಿಕ್ಕ ಹುಡುಗಿ ಏನೇ ನೀನು, ಬುದ್ಧಿ ಬೇಡ ನಿಂಗೆ, ಮಣ್ಣಲ್ಲಿ ಆಟಾಡ್ತೀಯಾ? ಅಮ್ಮ ಅಲ್ಲಿ ಗೊಂಬೆ ಮಾಡ್ತಾರೆ, ನಾವು ಗಣಪತಿ ಮಾಡ್ತೀವಿ ಬಿಡು ಸುಮ್ಮನೆ. ಯಾಕೆ ಹಬ್ಬದ ದಿವಸ ಮಗಿನ ಮೇಲೆ ರೇಗಾಡಿಯೇ, ಬಿಡವ, ಏನು ಆಡ್ಕೊಳ್ಳಿ ಮಕ್ಕಳು, ಆಮೇಲೆ ಕೈ ಕಾಲು ತೊಳೋರಾಯ್ತು. ಅಪ್ಪಾಜಿ ಸುಮ್ಕಿರಿ, ಅವರಪ್ಪ ಬರೋತ್ತಾಯ್ತು, ಮಗಳನ್ನ ಹೆಂಗನಾಗ ಬಿಟ್ಬಿಟ್ಟವಳೆ ಅಂತ ನನ್ನ ಬೈತಾರೆ. ಅಪ್ಪಾಜಿ ಬಂದಾಗ ನಾನು ಕೈ ಕಾಲು ತೊಳ್ಕೊಂಡು ಬರ್ತೀನಿ ಬಿಡು, ನಿನ್ನ ಅಲ್ಲೆಲ್ಲರೂ ಹೊಟ್ಟೋಯ್ತಾರೆ. ನೀನು ಸುಮ್ಕೆ ಕುತ್ಕೊಂಡು ಟಿ ವಿ ನೋಡ್ಕೊ, ಇಲ್ಲಾಂದರೆ ತಾತ ಏನ್ ಜೊತೆಗೆ ಆಟಾಡು, ಇಲ್ಲಾಂದ್ರೆ ಓದ್ಕೊ ಹೋಗು. ಅವೆಲ್ಲ ನಾನು ಆಮೇಲೆ ಬಂದು ಮಾಡ್ತೀನಿ ಅಮ್ಮ. ತಾಯಿ ಆಯ್ತು, ಅಡುಗೆ ಕೆಲಸ ಅಲ್ಲವಾ, ಜನ ಇಂಟ್ರೆಸ್ಟ್ ಬರೋ ಹೊತ್ತಾಗೋಯ್ತು, ಬಿರ್ಬಿನ್ ಮಾಡವ, ನಿಮ್ಮವ್ವ ಸಣ್ಣ ಮಣ್ಣ ಅಂತ ಮಾಡ್ತಾಳೆ. ಆಯ್ತಪ್ಪಾಜಿ ಆಯಿತು, ಅದು ಕರೆಂಟ್ ಬೇರೆ ಇರಲಿಲ್ಲ, ಈಗ ಬಂದೈತೆ, ಕಾರ್ ರುಬ್ಬಿಟ್ರೆ ಆಯ್ತು, ಒಗ್ಗರಣೆಗೆ ಹಾಕ್ಬಿಡ್ತೀವಿ. ಆಮೇಲೆ ಬೈತಾ ಇದ್ದಂಗೆ ಜನ ಬಂದವ್ರಿಗೆ ಜ್ಯೂಸ ಪೌಸ ಕೊಡ್ಕೊಂಡ್ರೆ ಒಂದು ಅರ್ಧ ಗಂಟೆ ಊಟಕ್ಕೆ ಕೊಡ್ಬೋದು. ಇನ್ನು 12:30 ಕಣಪ್ಪಾಜಿ. ಆದರೂ ಮಾಡಿ ಇಟ್ಬಿಟ್ರೆ ನಿಮಗೂ ಜಾಗೆಯಲ್ಲಿ ಕುತ್ಕೊಂಡು ಮಾಡೋದು ತಪ್ತದ, ಆಮೇಲೆ ಬಂದವರು ಬರ್ಸೋಕ್ಕಾಗ್ತದೆ. ಆಯ್ತಾಯ್ತು ಮಾಡ್ಬಿಡ್ತೀನಿ ಅಪ್ಪಾಜಿ. ನನಗೆ ಎಲ್ಲವ ಅಳಿಯಂದ್ರಿನ್ನ ಬಂದಿಲ್ಲ, ಒತ್ತಾರನೇ ಬರಬೇಕಾದವರು. ಮಧ್ಯಾಹ್ನದ ಹೊತ್ತಾಯ್ತು, ಊಟದೊತ್ತು ಇನ್ನೂ ಬಂದಿಲ್ಲ, ಏನು ಬರ್ತಾರೋ ಇಲ್ಲ ಸುಳ್ಗಿಲ್ ಹೇಳಿ ಕಳ್ಸೋರೋ? ಇಲ್ಲ ಅಪ್ಪಾಜಿ ಬಂದೇ ಬರ್ತಾರೆ, ನಮ್ಮನ್ನು ಕರ್ಕೊಂಡು ಹೋಗೋಣ ಬಂದೇ ಬರ್ತಾರೆ. ಬರ್ತೀವಿ ಅಂತ ಹೇಳಿದ್ಮೇಲೆ ಹಂಗೆಲ್ಲ ಮಾಡೋಕ್ಕಿಲ್ಲ, ಬರ್ತಾರೆ. ಅದೇ ಓಸಿ ತಡಗಿಡ ಆಗಿರಬೇಕು, ಅಲ್ಲೇನು ಕೆಲಸವೋ ಏನೋ. ಸರಿ ಅವ್ರು ಬರೋದಕ್ಕೆ ಒಂದಿಷ್ಟು ಪಾನಕ ಮಾಡಿ ಮಡಗಿ ಬಿಟ್ಟಿರು, ಆಮೇಲೆ ಬಂದಾಗ ಕೊಟ್ರಾಯ್ತು. ಯಾರು ಅಳಿದ್ರು ಕುಟ್ಟೆಯಲ್ಲಿ ಬರೋರ ಏನು ಕತೆ ಏನೋಪ್ಪ ಗೊತ್ತಿಲ್ಲ, ಸಿದ್ದಪ್ಪನ ಕರ್ಕೊಬಂದರೆ ಬರ್ಬೋದು. ಸರಿ ಯಾರೋ ಬಂದ್ರಾಯ್ತು, ಓಡೋಗು, ಬಿರ್ಬಿರ್ ಮಾಡೋಗುವ. ಅನ್ನ ಹಿಟ್ಟೆಲ್ಲ ಮಾಡ್ಕೊಂಡಿದ್ದೀರೇ? ಅನ್ನ ಎಲ್ಲ ಮಾಡಿ ಬಸ್ತಾ ಆಯಿತು, ಪ್ರಶಾಂತಣ್ಣನೇ ಬಸ್ತಾ, ಮುದ್ದೆನೂ ಅವನೇ ತಿರುಗಿ ಕೊಟ್ಟ, ನಾನು ಕಟ್ಕೊಂಡೆ. ಈಗ ಸಾರು ಪಲ್ಯದೆಯ ಕೆಲಸ, ಬೇಗ ಮಾಡ್ಬಿಡ್ತೀವಿ. ಮೊಟ್ಟೆ ಗಿಟ್ಟೆ ಬೇಯಿಸೋದು ಏನಾರು ಹೆಚ್ಚೋದಿದ್ರೆ ಹೇಳವ, ನಾನು ಬಂದು ಮಾಡಿಕೊಟ್ಟೇನೋ. ನೀವೇನು ಬೇಡ ಅಪ್ಪಾಜಿ, ಅವರೇ ಅಮ್ಮ ಮಗ ಇಬ್ಬರು ಮಾಡ್ಕೊತಾವ್ರೆ, ನಾನು ಹಸಿ ಮಾಡ್ತಾಯಿದ್ದೀನಿ, ಸಾಕು. ನೀವು ಇಲ್ಲೇ ಕುತ್ಕೊಂಡು ಬಂದೋದವ್ರು ನೋಡ್ಕೊಳ್ಳಿ. ಸರಿ ಕಣವ, ಹೋಗೋ ಬಿರ್ನ್ ಮಾಡ್ಬಿಡೋಡಿಗ್ರಿ. ಸೊ ಯಪ್ಪ 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 ಕಾಲೆಲ್ಲ ಹೊಡಿತವೆ, ಕೂತು ತಿರುಗಾಡಿ ತಗ್ಸಿವ ಅಂತ ಒಂದು ಗಳಿಗೆ ಮಲಗಿದೆ ತಳನ. ಈ ನಮ್ಮ ಉದ್ದಿರ ಅಡುಗೆ ಮಾಡೋದಕ್ಕೆ ಇದೇನಾ, ಯಾರು ಕಾಣಿಸ್ತಾ ಇಲ್ಲ ಮಗಳೇ. ಸಸಿ ಸಸಿ ಅತ್ತೆ ಮಾವು, ಓ ಯಾರದು? ಓ ಅಳಿಯಂದ್ರು, ಓಹೋ ಅಳಿಯಂದ್ರು, ಬರಬೇಕು ಯಪ್ಪ, ಹಂಗೆ ಹೊಸಿ ಉಳ್ಕೊಂಡಿದ್ದೆ. ಬರ್ರಿ ಅಳಿಯಂದ್ರೆ, ಅದೇ ಕಲ್ಲೇ ನಿಂತಿದ್ದೀರಿ, ನೆಂಟ್ರು ನಿಂತಂಗೆ, ಬರ್ರಿ ಕುತ್ಕೊಳ್ಳಿ. ಬಾರಪ್ಪ ನೀನು ಬಾರಪ್ಪ. ಓ ಮಾವ ಇಲ್ಲೇ ಮಲಗಿದ್ದೀರೋ, ನಾನು ಇದೇನಪ್ಪ ಯಾರು ಕಾಣಿಸ್ತಿಲ್ಲ ಅಂದ್ಕೊಂಡೆ. ಎಲ್ಲ ಎತ್ತಾಗೋದ್ರು, ನೀವ್ಯಾಕೆ ಮನಿಕೊಂಡಿದ್ದೀರಲ್ಲ, ಹುಷಾರಾಗಿದ್ದೀರಿ ತಾನೇ? ಹುಷಾರಾಗಿದ್ದೀನಿ ಕಣಪ್ಪ, ಅದು ಕೂತು ಕಾಲು ಹೊಡಿತಿದ್ದೋ, ಅದಕ್ಕೆ ಹಂಗೆ ಸುಮ್ಮನೆ ಈಗ ಒಂದು ಗಳಿಗೆ ಆಯ್ತು, ಕಣ್ಣು ಮುಸ್ತೆ ಇದು ಯಾರೋ ಬಂದಂಗೆ ಆಯಿತು. ಬರ್ರಿ ನಿಮ್ಮ ದಾರಿಯ ಕಾತ್ಕ ಸಾಕಾಯ್ತು. ಏನು ಇಷ್ಟೊತ್ತಿಗೆ ಬಂದ್ಬಿಟ್ರಲ್ಲ, ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಏನಾರು 10-15 ಮೇಲೆ ದೂರ ಇದ್ದರೆ ಏನು ಕತೆ ನಿಮ್ದು? ಬರ್ರಿ ಕುತ್ಕೊಳ್ರಿ. ಈ ಮರಿ ಇದೇನವ, ಇವನು ಗೊತ್ತಿಲ್ವಾ, ನಮ್ಮ ಪವಿ ಗಂಡ? ಓ ಸರಿ ನಮ್ಮ ಜಮೀನ್ದಾರು ಅಳಿಯ ಅಲ್ವೇ? ಅಯ್ಯೋ ಗುರ್ತೇ ಸಿಗ್ಲಿಲ್ಲ ಕಣಪ್ಪ, ಬೇಜಾರು ಮಾಡ್ಕೊಬಿಡಿ. ವಯಸ್ಸತ್ತು ನೋಡ್ರಿ, ಕಣ್ ಸರಿಯಾಗಿ ಕಾಣಕ್ಕಿಲ್ಲ, ಹೊಸಿ ದೂರದಲ್ಲಿದ್ರೆ. ಓ ಅದಕ್ಕೆ ಯಾರು ಅಂದ್ಬಿಟ್ಟೆ, ಬೇಜಾರು ಮಾಡ್ಕೊಬಿಡಿ ಕಣಪ್ಪ. ಬರ್ರಿ ಕುತ್ಕೊಳ್ಳಿ ಬರ್ರಿ. ಅಯ್ಯೋ ಅಯ್ಯ ಬೇಜಾರು ಅಂತದ್ದು ಬಿಡಿ, ವಯಸ್ಸಾದ ಮೇಲೆ ಕಿದ್ದಿದೆ ಅವೆಲ್ಲ, ಏನು ಪರವಾಗಿಲ್ಲ ಕಣ. ಚೆನ್ನಾಗಿದ್ದೀರಾ, ಆರೋಗ್ಯವಾ? ಅಯ್ಯೋ ನಮ್ದೆಂತ ಆರೋಗ್ಯ ಸ್ವಾಮಿ, ಕಾಡು ಬಾ ಅಂತದೆ, ಊರು ಹೋಗು ಅಂತದೆ, ಹೆಂಗೋ ತಳ್ತಾ ಇದ್ದೀವಿ. ನೀವು ಸಂದಾಕಿದ್ದೀರೇ? ಹ್ಞೂ ನಾನು ಚೆನ್ನಾಗಿದ್ದೀನಿ. ಪಾಪ ಮನಗಿದ್ರೇನೋ, ಮನಿಕಳಿ. ಹಬ್ದಲ್ಲಿ ಅಂತ ನಿದ್ದೆ ಸ್ವಾಮಿ, ಹಿಂಗೆ ಸುಮ್ಕೆ ಉಳ್ಕೊಂಡಿದೆ. ಅದೇ ಯಾಕಾಗ ನಿಂತೇ ಇದ್ದೀರಲ್ಲಪ್ಪ ಇಬ್ರು, ಬರ್ರಿ ಕುತ್ಕೊಳ್ಳಿ. ಸಸಿ ಎಲ್ಲೋಡಿ ಯಾರು ಬಂದರು? ಲೇ ಪದ್ದಿ ಅಂದಂಗೆ ಮನೆ ಕಡೆ ಎಲ್ಲರೂ ಸೌಖ್ಯನಪ್ಪ? ನಿಮ್ಮ ಮನೆಯವರು ಮಕ್ಕಳು ಮರಿ ಆಗವ? ಅವ್ವರು ಇದ್ದಂಗಿತ್ತಲ್ವ ನಿಮಗೆ, ಹೆಂಗವ್ರೆ? ಹ್ಞೂ ಅಯ್ಯ ಮನೆ ಕಡೆ ಎಲ್ಲ ಚೆನ್ನಾಗವ್ರೆ, ಅವ್ವ ಚೆನ್ನಾಗವಳೆ, ಅವಳಿಗೂ ಹಿಂಗೆ ನಿಮ್ಮಂಗೆ ವಯಸ್ಸಾಗದೆ. ಮನೆಯವರು ಎಲ್ಲ ಚೆನ್ನಾಗವ್ರೆ, ಮಕ್ಕಳು ಒಂದೇ ಒಂದು ಗಂಡು, ಪ್ರಣತಿಗಿಂತ 2 ವರ್ಷ ಚಿಕ್ಕದು. ಓಹೋ ಒಳ್ಳೇದು ಇರಬೇಕು. ಎಲ್ಲ ಮನೆಯವ್ರನ್ನಾರು ಬಂದಿಲ್ಲ ನೀವು? ಯಾಕಪ್ಪ ಹಬ್ಬಕ್ಕೆ ಹೇಳಿಲ್ಲ ಅಂತ ಬೇಸರ ಮಾಡ್ಕೊಂಡು ಒಬ್ಬರೇ ಬಂದಿದ್ದೀರೇ? ಇಲ್ಲ ಹಂಗೇನಿಲ್ಲ ಕಣೇಳಿ, ಅದು ಸತೀಶಣ್ಣನೇ ಕರೀತು, ನಾನು ಕೆಲಸದ ಮೇಲೆ ಬಂದೆ, ಹಂಗಾಗಿ ಮನೆಯವ್ರನ್ನ ಕರ್ಕೊಬರೋಕ್ಕಾಗಲಿಲ್ಲ. ಬರೋಣ ತಗೊಳ್ಳಿ ಇನ್ನೊಂದ್ಸತಿ. ಅಂದಂಗೆ ಅಳಿಯಂದ್ರೆ ಹೆಂಗಿದ್ದೀರಿ, ಆರಾಮು ಅನುಕೂಲ? ಏನಪ್ಪ ಬರೋದೇ ಬಿಟ್ಬಿಟ್ರಿ, ನೆಂಟ್ರು ಬಂದಂಗೆ ಅಪರೂಪಕ್ಕೆ ಹಬ್ಬದ ದಿವಸ ಬರ್ತಿರಲ್ಲಪ್ಪ. ಅಯ್ಯೋ ಮಾವ ನನ್ನ ಕತೆ ಯಾಕೆ ಹೇಳಿರಿ, ಆ ಬಾಳೆ ಡ್ರ್ಯಾಗನ್ ಫ್ರೂಟು ಅವೆಲ್ಲ ಆಯ್ತುಬಿಟ್ಟು ಹೊಸಿ ಕೆಲಸ ಜಾಸ್ತಿ, ಒಂದಪ್ಪ ಒಂದು ಗೊಬ್ಬರ ಹೊಡ್ಸು ಇದೇ ಆಗ್ಬಿಟ್ಟದೆ. ನಿಮ್ಗೆ ಗೊತ್ತಿಲ್ಲದೆ ಇರೋದೇನು ಹೇಳಿ? ಕೆಲಸ ಇದ್ದತ್ತು, ಕೆಲಸ ಯಾರಿಗಿರಕ್ಕಿಲ್ಲ, ಹಂಗೆ ಅಂದ್ಬಿಟ್ಟು ಕೆಲಸ ನೋಡ್ಕೊಂಡು ಸಂಬಂಧ ಬಿಟ್ಬಿಡಕ್ಕಾಗತ್ತೆ? ನಾವೇನು ದೂರ ನೆಂಟ್ರು ಕೆಟ್ಟೋದ್ವಿ? ನಮ್ಮನ್ನ ಮಗಳು ಮಗ ಅಂದ್ಕೊಂಡಂಗೆ ನಿಮ್ಮನ್ನು ನೋಡ್ಕೊಂಡ್ರೆ ನೀವು ಬಂದು ನೋಡೋದು ಬೇಡವೇ? ಕೆಲಸ ಅಂತ ನೆಪ ಹೇಳ್ಬಿಟ್ರೆ ಬರೋಣ ತಗೊಳ್ಳಿ. ನನಗೆ ನಿಮ್ಗೆ ಆರೋಗ್ಯದ ಕಡೆ ಸ್ವಲ್ಪ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ಇದ್ಲು ಸಸಿ, ಈಗ ಹೆಂಗಿದ್ದೀರಿ, ಹುಷಾರಾ? ವಯಸ್ಸಾಯ್ತು, ಏನು ಮಾಡೋಕ್ಕತ್ತಿದೆ, ಹೆಂಗೋ ತಳ್ಕೊಂಡು ಹೋಗ್ತಾ ಇದ್ವಿ.
ಓ. ಅಪ್ಪಾಜಿ ಅಪ್ಪಾಜಿ ಅಪ್ಪ ನೀನು ಬೆಳಗ್ಗೆನೇ ಬರ್ತೀನಿ ಅಂದೆ ಯಾಕೆ ಇಷ್ಟು ಲೇಟ್ ಮಾಡಿದೆ ಎಷ್ಟೊತ್ತಾಗೈತೆ ನೋಡಿ ಟೈಮು. ಓ ಇವ ಬಂದ ಏನು ಮಾಡೋಣ ಹೊಸಿ ಕೆಲಸ ನೋಡಲಿ ನಿಮ್ಮ ಮುರಳಿ ಮಾವ ಬಂದವನೆ ಮಾತಾಡ್ಸೋಗೋಣ. ಹಾಂ ಮುರಳಿ ಮಾವ ಎಲ್ಲಿ ಏನು ಅತ್ತಯ್ಯೇ? ಅತ್ತೆಯಲ್ಲಿ ಲೋಕಿಯಲ್ಲಿ ಲೋಕಿ ಮಂತ ಮಾಡ್ತಿದ್ದ ನಿಮ್ಮ ಅತ್ತೆ ಮನೇಲಿ ಏನೋ ಮಾಡ್ತಿದ್ದು ಕಣವ. ನಾನೇನೋ ಕೆಲಸ ಮೇಲೆ ಬಂದೆ ನಿಮ್ಮ ಅಪ್ಪ ಹಿಂಗೆ ಕರ್ಕ ಬಂದ. ಇನ್ನೊಂದು ಕಿಟ ಕರ್ಕ ಬರ್ತೀನಿ ಸುಮ್ಕಿರು. ನಿಂಗೆ ರಜಾ ಬಿಟ್ಟಿರೆ ಬಾ ಹೋಗೋಣ ನೀನೇ. ಸರಿ ಹೋಯ್ತು. ಅವರು ಮಗಳನ್ನ ಎಲ್ಲರ ಕಳ್ಸೋದು ನಿಮ್ಮ ಸ್ನೇಹಿತ ಕೇಳಪ್ಪ ನಮ್ಮನಿಗೆ ಒಂದು ದಿವಸ ಬಿಟ್ಟೋರಂತ ಈ ಸ್ಕೂಲ್ ರಜೆ ಇದ್ದ ಕಳ್ಸಕ್ಕಿಲ್ಲ ಕಣ. ನಮ್ಮ ಮಗನ ಮಗಳಯ್ಯ ಅವ್ರ ಅಜ್ಜ ಮನೆಗೆ ಅಂತ ಓಡೋಯ್ತಾಳೆ. ಒಂದೇ ಊರಿನಾಗ ಸಂಬಂಧ ಮಾಡಿದ್ದೀವಿ. ಇದನ್ನ ಕರ್ಕೊಬರೋಣ ಅಂದರೆ ಇವ್ರು ಕಳ್ಸೋಕ್ಕಿಲ್ಲ ಅದು ಇಲ್ಲಿರೋಕ್ಕಿಲ್ಲ. ನಾವು ಯಾರು ಮೊಮ್ಮಕ್ಳ ಜೊತೆಗೆ ಆಡೋಣ ಕಣಪ್ಪ ಮುರಳಿ. ಹ್ಞೂ ಯಾಕೆ ಸತೀಶಣ್ಣ? ಯಾಕೆ ಅಂದರೆ ಈ ತೀಟೆ ಸುಬ್ಬಿನ ಹಿಡಿಯೋಕ್ಕೆ ಅವ್ರ ಕೈಲಿ ಆಗೋಕ್ಕಿಲ್ಲ ಮುರಳಿ. ಓ ಸಸ್ಯಕ್ಕ ಏನು ಮಾಡ್ತಿದ್ರಿ? ಓ ಏನು ಗಮ್ಗುಡ್ತಾ ಇಲ್ವೇ ಒಳಗಿಂದ ವಾಸನೆ? ಅಡುಗೆ ಮಾಡ್ತಿದ್ದೋ ಕಣಪ್ಪ. ಅಡುಗೆ ಮಾಡ್ತಿದ್ರಾ ನೀವೇಯಾ? ಹೂ ಕಣಪ್ಪ ಈ ಸರಿ ಯಾರಿಗೂ ಜಾಸ್ತಿ ಜನಕ್ಕೆ ಕೇಳಿಲ್ಲ ಹಂಗಾಗಿ ಮನೆಯವರೇ ಮಾಡ್ಕೊತೀನಿ ಅಂದರು. ಮನೆಯವರು ಸಸಿ ನನ್ನ ಮಗ ಎಲ್ಲ ಸೇರಿ ಮಾಡ್ಕೊತಾವ್ರೆ ಇಟ್ಲಲ್ಲಯ್ಯ. ಅಲ್ಲ ಕಣ್ರಿ ಬೆನ್ ಬಾ ಅಂದ ಇದೆಯಾ ಕೃಷ್ಣ ತಡ ಮಾಡ್ಕೊ ಬಂದಿದ್ಯಾ? ಅವ್ನು ಸಿದ್ದಪ್ಪನ ಕಾಯ್ಕೊಂಡು ಕೂತಿದ್ದೆ ಬತ್ತೀನಿಂದ ನಾಳೆ ಅದನ್ನು ಎತ್ತಾಗೋದ್ನೋ ಬರಲಿಲ್ಲ. ಮುರಳಿ ಪಾಪ 1 ಗಂಟೆ ಕಾದ ನನ್ನಿಂದವ ಹಂಗಾಗಿ ತಡ ಆಯ್ತು ತಗೋ. ಆಯ್ತಲ್ಲ ಆಯ್ತಾಯ್ತು ಒಂದು 10 ನಿಮಿಷ ಸಾರಿಗೆ ಒಗ್ಗರಣೆ ಹಾಕಿವಿ ಬೇಯ್ತದೆ ಕೂತ್ಕೊಳ್ಳಿ. ನಾನು ಇದಾರಪ್ಪ ದನಿ ಆಯಿತು ಅಂದ್ಕೊಂಡು ನೋಡೋಕೆ ಬಂದೆ. ಜ್ಯೂಸ್ ಕೊಡ್ಲಾ? ಇದೆ ನಾವು ಹಿಂಗೆ ಕೇಳಿ ಕೊಡವ ಬಿಸಿಲಲ್ಲಿ ದೊಣ್ಕೊ ಬಂದವ್ರೆ. ಜ್ಯೂಸು ಪೋಸೆ ಅಂತಕ್ಕೆ ಏನು ಬೇಡ ಊಟ ಕೊಟ್ಬಿಡು ಸೀದಾ. 10 ನಿಮಿಷ ಆಯ್ತದೆ ಅಂತ ಹೇಳಿಲ್ವೇ? ಎಲ್ಲ ಆಗದೆ ಸಾರನ್ನು ಬೇಯಬೇಕು ಎಲ್ಲ ಮಾಡ್ದೋ. ಸಸ್ಯಕ್ಕ ಎಲ್ಲ ನೀವೇ ಮಾಡಿಬಿಟ್ರಾ? ಇಲ್ಲ ಮುರಳಿ ನಮ್ಮ ಅಣ್ಣ ಎಲ್ಲ ಹೆಚ್ಕೊಡೋದು ತೊಳ್ಕೊಡೋದು ಮಾಡಿಕೊಟ್ಟ. ನಾನು ನಮ್ಮವ್ವ ಮಿಕ್ಕದ ಖಾರ ರುಬ್ಕೊಂಡು ಒಗ್ಗರಣೆಗೆ ಹಾಕೋದು ಮಾಡ್ತಾಯಿದ್ದೀವಿ. ಪಾಪ ಅನ್ನ ಬಸ್ಸೋದು ಮುದ್ದೆ ತಿರುವುದು ಎಲ್ಲ ನಮ್ಮ ಅಣ್ಣನೇ ಮಾಡ್ಕೊಟ್ಟ. ಯಾಕೆ ನಿಮ್ಮ ಅದಕ್ಕೆ ಬಂದಿಲ್ವಾ? ಅದು ಅಳಿಯಂದರೆ ಅವರು ಮನೆಯಾಗೂ ಹಬ್ಬ ಅಲ್ವಾ. ಇವ್ರು ನಮ್ಮ ಸೊಸೆನೂ ಒಂದು ಹೆಣ್ಮಗಳಲ್ವೇ ಅದಕ್ಕೆ ಅವ್ರ ಮನೆಯವ್ರಿಗೆ ಕರ್ಕೊಂಡು ಹೋಗೋರು ನೆಂಟರಷ್ಟು ಬಂದವ್ರೆ ಅಂತೇಳಿ ಸಂದಿಗೆ ಬತ್ತೀನಿ ಅಂತ ಅಂದರು. ನಾವು ಬುಡತೆಗೆ ಒಂದು ಊರಾಗ ಹಬ್ಬ ಇದ್ದಾಗ ಏನು ಮಾಡೋಕ್ಕದ್ದು ಅಂತ ಸುಮ್ಕಾದು. ಅದು ಒಳ್ಳೆ ಕೆಲಸ ಆಯಿತು ಬಿಡಿ ಮಾವಯ್ಯ. ಓಹೋ ಮುರಳಿಯವರೇ ಚೆನ್ನಾಗಿದ್ದೀರಾ? ಬಾಬಾ ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ? ನಾವು ಇವಾಗ ಬಂದೋ. ನೀವು ಚೆನ್ನಾಗಿದ್ದೀರಾ? ಏನು ಹಬ್ಬ ಜೋರು ಅಡುಗೆ ಪಡುಗೆ ಎಲ್ಲ ಮಾಡ್ತಿದ್ದೀರಿ? ಏನಿಲ್ಲ ಸಸಿ ನಾವು ಇಬ್ಬರು ಬಂಗತ್ತ ಇದ್ರು ಅದಕ್ಕೆ ಹೋಗೋಸಿ ಹೆಲ್ಪ್ ಮಾಡೋಣ ಅಂತ. ಈ ಸರಿ ಬಟ್ಟರು ಬೇಡ ಅಂತಿದ್ರು ಅಪ್ಪಾಜಿ ಅದಕ್ಕೆ ಹಂಗಾಗಿ. ಮಾಮ ನೀನು ಮಾಡಿರೋ ಸಾರು ಗಮ ಅಂತ ಎಲ್ಲಿ ಗಂಟೆ ವಾಸನೆ ಬತ್ತದೆ. ಅಯ್ಯೋ ಸುಬ್ಬಿ ಸುಮ್ಕಿರೆ. ಸರಿ ಅತ್ತೆ ಬರೋಣ ಮಾವ ಬರ್ತೀನಿ. ಪ್ರಸಂತ ನೀನು ಬಾರಪ್ಪ ಹೆಂಡತಿ ಮಕ್ಕಳು ಕರ್ಕೊಂಡು ನಮ್ಮನೆ ಕಡಿಕೋ. ಬರ್ತೀನಿ ಬಾವ. ಏನಂಗೆ ಅಂತಾನೆ ಇದ್ದಿ ಯಾವಾಗ ಬರ್ತೀಯೋ? ಸರಿ ನಿಮಗೆ ಯಾವಾಗ ಇಷ್ಟ ಬರ್ತದೋ ಅವಾಗ ಬರ್ರಿ. ನಾವು ಕರೆದಿದ್ದೀವಿ ಮತ್ತೆ ಬರೋಣ. ಸಾರೆಲ್ಲ ಸಂದಾಕಿತ್ತು ಅಡುಗೆ ಮಾತ್ರ A1 ಯಾರು ಮಾಡಿದ್ರೋ ಎಲ್ಲರಿಗೂ ಭಾಳ ಖುಷಿ ಆಯಿತು ಊಟ ಮಾಡಿ. ಏನೋಪ್ಪ ನಮ್ಮದು ಹಳೆ ಕಾಲದ ಅಡುಗೆಗಳು ಈಗಿನ ಕಾಲದವ್ರಂಗೆ ನಮಗೆ ಮಾಡಕ್ಕೆ ಬರೋಕ್ಕಿಲ್ಲ. ನಾವು ಕೈಲಾದಂಗೆ ಮಾಡಿದ್ದೀವಿ. ಇವಾಗ ಅದೆಂಥದ್ದು ಬಿರಿಯಾನಿ ಕಬಾಬು ಇವೆಲ್ಲ ಮಾಡೋರು. ನಾವೇನೂ ಇಲ್ಲ ಇಟ್ಟು ಮುದ್ದೆ ಸಾರೆಯ. ಅಯ್ಯೋ ಅಮ್ಮ ಅದನ್ನೇ ಅಚ್ಚುಕಟ್ಟಾಗಿ ಮಾಡಕ್ಕೆ ಬಂದರೆ ಅದ್ರ ಮುಂದೆ ಯಾವ ಬಿರಿಯಾನಿ ಯಾವ ಕಬಾಬು ಈ ಬರದೇ ಇರೋವು ಇನ್ನೇನೇನೋ ಮಾಡೋಕ್ಕೆ ಹೋಗಿ ಏನೇನೋ ಮಾಡ್ತವೆ ಬೇರೆಯವ್ರ ಅಡುಗೆ ಎಲ್ಲ ನಮ್ಮದು ಅಂದ್ಕೊಂಡು ನಮ್ಮದು ಮೂಲ ಇರೋದೇ ಮುದ್ದೆ ಇಟ್ಟು ಸಾರಿನಾಗೆ. ಅದನ್ನು ಅಚ್ಚುಕಟ್ಟಾಗಿ ಮಾಡೋಕ್ಕಿದ್ರಲ್ಲ ಇನ್ನು ನಾನು ಮನ್ಗೋಗುವೆ ನಾಳೆಗೂ ಕೈ ಮುಸ್ಕೊಂಡ್ರೆ ಗಮ್ ಅಂತದೆ ಹಂಗದೆ ಹಸಿ ಕಲ್ಲಲ್ಲಿ ರುಬ್ಬಿ ಮಾಡಿ ಸಾರು. ಏನೋ ಕಣಪ್ಪ ಅಂದಂಗೆ ಮನೆಗೆ ಹೋಗಿ ತಗೊಂಡೋದೇನಪ್ಪ ಮನೆಯವ್ರಿಗೇನಾರ ಡಬ್ಬಿಗೆ ಹಾಕ್ಕೊಡ್ತೀನಿ ತಗೊಂಡಾಗಪ್ಪ. ಇಲ್ಲ ಕಣಮ್ಮ ನಾನು ಇನ್ನು ಮನೆಗೆ ಹೋಗೋದು ರಾತ್ರಿ ಆಯ್ತದೆ. ಈಗ ಸುಮ್ಮನೆ ಎಲ್ಲೆಲ್ಲಿ ಓಡಾಡ್ತೀನೋ ಹಿಡ್ಕೊಂಡು ಓಡಾಡೋಕೆ ಹಾಕಿಲ್ಲ ಬಿಡಿ. ನೀವು ಇಷ್ಟು ಚೆಂದಾಗಿ ಅಡುಗೆ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ. ನಾನು ಹೆಂಡ್ರ ಮಗನ ಕರ್ಕಡೆ ಹೋಗ್ಬಿಡ್ತೀನಿ ಒಂದು ದಿವಸ ಸತೀಶಕ್ಕ ಇತ್ತು ಸತೀಶಣ್ಣ ಸಸಿಯಕ್ಕ ಎಲ್ಲ ಇದ್ದಾಗ. ಯಾಕ್ಲಾ ನೀನು ಒಬ್ಬನೇ ಬಂದರೆ ಒಳಗೆ ಬಿಡೋಕ್ಕಿಲ್ಲ ಅಂತಾರೇನೋ? ಹಂಗೇನಿಲ್ಲ ಸುಮ್ಕೆ ಹಂಗಂದೆ. ಇನ್ನೇನು ಅಮ್ಮ ಮಗಳು ಹಿಂಗೆ ನಿಂತಿದ್ದೀರಲ್ಲ ನಡೀರಿ. ಅಪ್ಪ ನಾಳೆ ಹೋಗೋಣ. ಓ ಸರಿ ಹೋಯ್ತು ತಾಯಿ. ಈಗ ಹೊಸರ ಕಾಡ್ಕೊ ಕೂತ್ಕೊಂಡ ಏನೇ ಸಸಿ ಇದು ನಿನ್ನ ಮಗಳ ಕತೆ? ನನಗೇನು ಕಾಣೆ ಆವಾಗಲೇ ಅಡುಗೆ ಮನೆಗೆ ಬಂದು ನಾನು ಕೇಳಿದ್ಲು. ನಾನು ಎಕ್ಸಾಮ್ ಅದೇ ನಡಿಯಿಂದೆ ಆಟ ಮಾಡ್ತಾವಳೆ ಅದಕ್ಕೆ ನೀವು ಅಪ್ಪನ್ನೇ ಕೇಳ್ಕೊಂಡೀವ್ನಿ. ಏನವ ನಿಂದು ಎಕ್ಸಾಮ್ ಇಕ್ಕೊಂಡು ಇವತ್ತೆಲ್ಲ ಕುಂದಿದ್ದಿ ನಾಳೆಗೆ ಹೋಗಿ ಓದ್ಕೋ. ನಾಡಿದ್ದು ಎಕ್ಸಾಮ್ ಬರೆಯೋದಕ್ಕೆ ಸರಿ ಹೋಯ್ತದೆ. ಬೇಕಾದ್ರೆ ಎಕ್ಸಾಮ್ ಒಂದು ಸರಿ ಮುಗೀಲಿ ಆಮೇಲೆ ನಾನೇ ಕರ್ಕೊಂಡ್ಬಿಟ್ಟೋಯ್ತೀನಿ. ಇಲ್ಲೇ ಇದ್ದು ಆಡ್ಕೊಂಡು ಒಂದು ವಾರ ಇಲ್ಲೇ ಸೇರ್ಕೊ. ಅವ್ರಿಗೂ ಸಾಕು ಅನ್ಸು ಆಮೇಲೆ ಬಂದು ಕರ್ಕೊಂಡೋಯ್ತೀನಿ. ಬಾ ಇವಾಗ ಹೋಗೋಣ. ಅಪ್ಪ ಸಾಕು ಅನ್ಸಲ್ಲ
ನಾನು ಎಕ್ಸಾಮ್ಗೆ ಬುಕ್ಕೆಲ್ಲ ಅಮ್ಮ ಇಲ್ಲೇ ತಂದೈತೆ, ಇಲ್ಲೇ ಓದ್ಕೋತೀನಿ ಇವತ್ತು ನಾಳೆ ಅಲ್ಲ. ನಾನು ಆಹಾ, ನಾಳೆ ಬರ್ತೀನಿ, ನಾಳೆ ಸಾಯಂಕಾಲ ಎಲ್ಲ ಮನೆಗೆ ಬಂದ್ಬಿಡ್ತೀವಿ. ನಾಡಿದ್ದು ಎಕ್ಸಾಮ್ ಇರೋದು, ಪ್ಲೀಸ್ ಅಪ್ಪ. ಶ್ರೀಶ ಬಂದೇ ಇಲ್ಲ. ಓ ಇದು ಕತೆ ಅಕ್ಕಂದು. ಶ್ರೀಸಂಗೋಸ್ಕರ ಇಲ್ಲಿ ಸೇರ್ಕೊಂಡ್ಯಾ? ಎಕ್ಸಾಮ್ ಯಾರು ಬರೆಯೋರು ನೋಡ್ದಾ? ಶ್ರೀಸಂಗೆ ಎಕ್ಸಾಮ್ ಮುಗ್ದದೆ, ಅವಳು ಅಜ್ಜಿ ಮನೆಗೆ ಹೋಗೋಳೆ. ಅವಳು ನಿನ್ನಂಗೆ ಅಲ್ಲೇ ಸೇರ್ಕೊಂಡ್ರೆ ಏನು ಮಾಡ್ತೀಯ? ಇಲ್ಲ ಇವತ್ತು ಬರ್ತಾಳ, ಇಲ್ಲ ಅಂದ್ರೆ ಅಮ್ಮನೇ ನನ್ನ ಕರ್ಕೊಂಡೋಗಿ ಅಲ್ಲೇ ಕರ್ಕೊಂಡು ಹೋಯ್ತದೆ. ನೋಡಿ ಈಗ ತಾನೇ ಓದ್ಕೊತೀನಿ ನಿಂತೆ, ಈಗ ನೋಡೋರು ಅಲ್ಗೋಯ್ತೀನಿ ನಿಂತ್ಯಾ? ಕಳ್ಳಿ ಆಟ ಆಡ್ತಿದ್ಯಾ ನೀನು? ಸುಮ್ಕೆ ನಡಿ, ಎಕ್ಸಾಮ್ ಇದ್ದಾಗೆಲ್ಲ ಆಟ ಆಡ್ಬಾರ್ದು. ಸಸಿ ಅವಳನ್ನೇ ನೋಡ್ಕೊಂಡು ನಿಂತಿದ್ದೀನಿ, ನಡಿ ಕರ್ಕೊಂಡು. ಯಪ್ಪ ನನ್ನ ಮೊಮ್ಮಗಳನ್ನ ಗದರಿಸ್ಬೇಡ ಕಣಪ್ಪ, ಮುದ್ದಾಗದೆ ಒಳ್ಳೆ ಮಗ ಅದು. ಇವಾಗ ಈಗೇನು ಹೊಡೈತದೆ, ಈಗ ಇವತ್ತಿದ್ದು ನಾಳೆಗೆ ಬತ್ತಲ್ಲಿ ತಗೊಳಪ್ಪ. ಇನ್ನೇನು ಈಗೆಲ್ಲ ಕೆಲಸ ಆಗೋಯ್ತು, ಇನ್ನೇನಿರುವೆ ಕಳ್ದು ಬಳ್ದಿ ಮಾಡೋದು ಅವ್ರವ್ವ ಮಾಡ್ಕೋತಾಳೆ. ಸಸಿ ಕುತ್ಕೊಂಡು ಮಗಿಗೆಲ್ಲ ಓದಿಸ್ತಾಳೆ. ಅದು ಪಾಪ ಸ್ಯಾನೆ ಆಸೆ ಪಡ್ತಾದೆ, ಅಪರೂಪಕ್ಕೆ ಬಂದದೆ. ಏನು ಇವತ್ತೊಂದು ರಾತ್ರಿ ಇದು ಬಂದರೆ ಏನು ಹೊಡೈತದೆ? ಏನಪ್ಪ ಸತೀಶ, ಇವತ್ತು ಬಿಟ್ಟೋಗಪ್ಪ. ಓ ಮಾವ ನೀವು ಸುಮ್ಕಿರಿ, ಇವಳು ಬುದ್ಧಿ ಗೊತ್ತಿಲ್ಲ ಕಣ. ಇವಳು ನಮ್ಮ ತೀಟೆ ಸುಬ್ಬಿ. ಆಮೇಲೆ ಇಲ್ಲ ಅವ್ರ ಅಮ್ಮನ ಮಾತು ಕೇಳಿದ್ರೆ ಆಟ ಆಡ್ಕೊಂಡು ಕುತ್ಕೊಂಡು ನಾಡಿದ್ದು ಎಕ್ಸಾಮಲ್ಲಿ ಇವತ್ತು ಕೋಳಿ ತಿಂದವಳೆ, ಅವತ್ತು ಕೋಳಿ ಮಟ್ಟೆ ತಗೊಬಿಡ್ತಾಳೆ. ಎಲ್ಲ ನಾನು ಬರೀತೀನಿ. ಅಲ್ಲ ಕಣ್ಸು ಬವ್ವ, ನೀನು ಬರೆಯೋಳು ಮನೆ ಕುತ್ಕೊಂಡು ಓದೋದು ಬಿಟ್ಟು ಇಲ್ಲೂರು ಹಬ್ಬದಲ್ಲಿ ಗಲಾಟೆಲಿ ಓದ್ಕತಿಯಾ? ಮಾಮ ಇರಲಿ ಬಿಡಿ ಬಾವ, ಏನು ಶ್ರೀಶನ ಜೊತೆಗೆ ಆಡಬೇಕು ಅಂತ ಆಸೆ ಪಡ್ತಾಳೆ. ನಾನೇ ಈಗಲೇ ಹೋಗಿ ಶ್ರೀಶನ ಕರ್ಕೊಬತ್ತೀನಿ. ಕರ್ಕೊಬಂದಿಬ್ರು ಆಡ್ಕೊತಾರೆ ಇವತ್ತ. ನಾಳೆಗೆಲ್ಲ ಇಡೀ ದಿನ ಕೂತ್ಕೊಂಡು ಓದ್ಕೊಂಡು ನಾಡಿದ್ದು ಎಕ್ಸಾಮ್ ಬರೀತಾಳೆ. ನಾ ಪುಟ್ಟಿ ಏನು ಅಷ್ಟು ದಡ್ಡಿ ಅಲ್ಲ, ನೀವು ಸುಮ್ಕೆ. ಅಂತೂ ಒಬ್ಬನೇ ಇದ್ದಾಗೆಲ್ಲ ಕೇಳೋರು ಬೈತೀನೋ ಅಂತವ, ಎಲ್ಲ ಗುಂಪು ಕಟ್ಕೊಂಡಾಗಲೇ ಪ್ಲ್ಯಾನ್ ಮಾಡಿ ನನ್ನ ಮಗಳು ಇಲ್ಲಿ ಸೇರ್ಕೊಳ್ಳೋ ಇದು ಮಾಡೋಳೆ. ಈಗ ಅಜ್ಜಿ ಹೇಳೋಯ್ತು, ತಾತ ಹೇಳೋಯ್ತು, ಮಾವು ಹೇಳೋಯ್ತು. ಇದಕ್ಕೆ ಮೇಲೆ ಬಲವಂತ ಮಣ್ಣ ಕರ್ಕೊಂಡು ಹೋದರೆ ಮನೇಲಿ ಬದನೇಕಾಯಿ ಮಾಡ್ಕೊಂಡು ಅಲ್ಲೂ ಓದೋಕ್ಕಿಲ್ಲ. ಅಂತೂ ಏನೋ ಒಂದು ಮಾಡಬೇಕು ಅಂತಿದ್ದಿ. ನಿಮ್ಮ ಅವ್ವ ಹಿಂಗೆ ಆಟ ಮಾಡೋದಿಲ್ಲ, ಇಲ್ಲ ನೀನು ಆಟ ಮಾಡ್ತಿದ್ದಿ. ಸರಿ ಇಟ್ಬಿಟ್ಟು ಬಾ, ನಾಳೆ ಕೇಳೀನಿ ಸಂಜೆ ಹೊತ್ತು ಮನೆಯೊಳಗಿರ್ಬೇಕು. ಗೊತ್ತಾಯ್ತಾ ಸಸಿ ನಿಂಗೂ? ಹಾಂ ಸರಿ ಸರಿ, ಮಗಳು ಕೇಳೋದಕ್ಕೆ ಆಯಿತು. ಅದೇ ಈ ಪಟೇಲಪ್ಪನ ಮಗಳು ಕೇಳಿದಿದ್ರೆ ನಡಿಯೇ ಅಂದಿರಿವ್ರಿ. ಸಸಿ ಹಂಗೆ ಕಣವ, ಅವ್ರವ್ರ ಕಳ್ಳು ಅವ್ರಿಗೆ ಚುರುಕಂತದೆ. ನಿಮ್ಮ ಅಪ್ಪನ ಕತೆ ಕಟ್ಕೊಂಡ್ಯೆ, ನಾನು ವರ್ಷಕ್ಕೊಂದಿಸ್ಕೊಂಡು ಅಂತ ಅವ್ರ ಮನೆ ಕಳಿಸ್ತೋರಲ್ಲ, ನೀನು ನೋಡು ಹಂಗೆ. ನಾನು ಅಳಿಯನು ಅವ್ರ ಮಗಳಿಗೆ ಪ್ರೀತಿ. ಓಹೋ, ಇಲ್ಲಿ ಹೆಣ್ಮಕ್ಳೆಲ್ಲ ಅವ್ರವ್ರ ಅಬ್ದಿರ ಮೇಲೆ ಪಿರುತಿ ತೋರ್ಸೋದು ನೋಡಯ್ಯಪ್ಪ. ಸರಿ ಸರಿ ಆಯಿತು. ಇನ್ನು ನನ್ನ ಮಗಳು ಯಾವಾಗ ಶುರು ಮಾಡ್ತಾಳೋ? ಅಲ್ಲ ಕಣಪ್ಪ, ನಿನ್ನ ಮಗಳು ಶುರು ಮಾಡ್ತೀರಾ? ನಿನ್ನ ಮಗಳನ್ನ ಅವ್ರ ಅಜ್ಜಿ ಮನೆಯಲ್ಲೇ ಬಿಟ್ಟು ಬಂದ? ಅಯ್ಯೋ ಬಾವ, ನಮ್ಮನೇಲಿ ಮಗಿಗಂತ ಹೆಚ್ಚಾಗಿ ಅವ್ರವನೇ ಆಡ್ತಾಳೆ. ಏನು ಮಾಡಕೈತದೆ ಹೆಣ್ಮಕ್ಳು ಅಂದ್ರೆ ಅದೇ ಬಿಡಿ, ಅಪ್ಪನ ಮನೆ ಗಂಟ ಇರೋ ಗಂಟ ಪ್ರೀತಿ ಇದ್ದೇ ಇರ್ತದೆ. ಸರಿ ಬರಲ್ಲ ಸಸಿ? ಇದು ರಾತ್ರಿ ಊಟಕ್ಕೆ ಏನು ಮಾಡ್ಕೊಂಡಿರಿ? ಸಾರ ಡಬ್ಬಿಗೆ ಕೊಟ್ಟೇನು, ಹೋಗಿ ಅನ್ನಕ್ಕೆ ಕೊಡಿ, ಇಲ್ಲಾಂದರೆ ಸಿದ್ದಪ್ಪವ್ರ ಮನೇಲೆ ಒಂದಿಷ್ಟು ಅನ್ನ ಮಾಡಿಕೊಡು ಅಂತ ಹೇಳ್ರಿ. ಅಯ್ಯೋ ಮಾರಾಗಿತ್ತಿ, ನನಗೇನು ಬೇಡ, ನಂಗೆ ಈಗಲೂ ಹೊಟ್ಟೆ ತುಂಬೋಗೋದೆ. ನಮ್ಮ ಅತ್ತೇನೋ ಬೇಡ ಅಂದರೆ 2 ಸತಿ ಮುದ್ದೆ ಇಕ್ಬಿಟ್ರು. ಅನ್ನ ಉಣ್ಣಂಗೆ ಇರಲಿಲ್ಲ. ಪ್ರಶಾಂತ ಅನ್ನ ಬಡ್ಸೋ ಗಂಟ ಬಿಡಲಿಲ್ಲ. ಇನ್ನು ಈ ರುಚಿ ಎಷ್ಟು ದಿವಸ ಆಗಿತ್ತು ತಿಂದಿನ, ಹಾಗೆ ನಾನು ಕಾಳು ತಾಳ್ದ ಸಾರುವೆ ನೆಕ್ಕೊಂಬಿಟ್ಟಿವ್ನಿ. ಇನ್ನು ಒಟ್ಟಿಗೆ ನಾಳೆ ಬೆಳಗ್ಗೆ ಗಂಟೆ ಏನು ಬೇಡ. ಓಹೋ, ನನಗೂ ಅಷ್ಟೇ ಅಪ್ಪ. ಈಗ ಹೆಂಗೆ ಕೆಲಸಗಳು ಇರೋ ಮಾಡೋಣ ಅನ್ಸ್ಬಿಟ್ಟದೆ. ಮಾಡದೆ ಇರತ್ತೆ, ಹೋಗಿ ಮನಿಕೆ ಬರ್ತೀನಿ. ಮನೆಗೆ ಹೋಗಲ್ಲ ಅಂದಿರಪ್ಪ, ಸಾರು ತಗೊಂಡೋಗಂದ್ರೆ? ಅಯ್ಯಮ್ಮ ಮನೆಗೆ ಹೋಗೋಕ್ಕಿಲ್ಲ, ಆಫೀಸಿಗೆ ಹೋಗಿ ಮನಿಕೆ ಬರ್ತೀನಿ. ಓಹ್ ಇವ್ರುವೆ ನನಗೆ ಹೊಡ್ತುಂಬರೆಲ್ಲ ಒಂದು ಕಡೆ ಶಿವ. ನಾನೇನೇನು ಮನೆ ಮುಂದೆ ಹೋಗಿ ಜಿಗ್ಲಿ ಕಟ್ಟೆ ಮೇಲೆ ಉಳ್ಕೊಬಿಡ್ತೀನಿ. ಎದ್ರೆ ರಾತ್ರಿ ಕೆದ್ದೆ ಇಲ್ಲ, ನಾಳೆ ಹೊತ್ತರಿಗೆ ಎದ್ದೊಳೋದು. ಓ ರೀ ಸರಿ, ಅಂಥ ಕೆಲಸ ಎಲ್ಲಾರು ಮಾಡಿಯಾ? ಮನೆ ಕಡೆ ಎಲ್ಲ ಜೋಪಾನ ನಂಗೆ ನೋಡ್ಕೊ. ಓಹ್ ನೀನು ಪುಣ್ಯಾತ್ಮ ಹಂಗೆ ಮಾಡಿಯಾ? ಸರಿ ಹೋಗಿದ್ದು ಬರ್ರಿ. ನೋಡ್ರತ್ತೆ ನಿಮ್ಮ ಮಗಳ ಒಂದು ನಮ್ಮ ಅಪ್ಪನ ಮನೆಯಿಂದ ಅಂತ ಹೋಗ್ರಿ ಅಂತವಳೆ. ಹೇ ಚೇ ಹಂಗಲ್ಲ ಕಣಪ್ಪ, ಸುಮ್ಕಿರೋ, ಅವಳನ್ನ ತಪ್ಪು ತಿಳ್ಕತಿ. ನೋಡ್ದ ಟೈಮ್ ಆಯ್ತು ಅಂತ ಉಣ್ತಿದಾಗಲೇ ಎತ್ತು ಕೈ ತೊಳ್ಕೊಂಡವರು ಇವಾಗ ಹೋಗುವಾಗ ಮಾತಾಡ್ತವ್ರೆ ಅಂದರೆ ನನ್ನೇ ಅಂತೀರಿ. ಕೂತ್ಕೊಳ್ರಿ, ನಾಳೆ ಕೊಟ್ಟಿಗೆ ಹೋದ್ರಾಯ್ತು. ಯವ್ವ ನೀನೇವು ನಿನ್ನ ಗಂಡ ನಾಳೆ ಕಾರ ಬರ್ರಿ, ನಾಡ್ತಾರ ಬರ್ರಿ. ನಾನಂತೂ ಈಗ ಹೊಂಟೆ, ನನ್ನ ಹೆಂಡ್ರು ಮಕ್ಕಳು ಬಿಡೋಕ್ಕಿಲ್ಲ. ನೋಡು ಹೆಣ್ರು ಮಕ್ಳ ಮೇಲೆ ಏನು ಭಯ ಅದೇ ಮಗನಿಗೆ. ಸರಿ ಬರೋಣ, ಮಾತು ಅದೆಂಗೋ ಗಾದೆ ಹೇಳ್ತಾರೆ, ಹಂಗಾಯ್ತು. ಬರ್ತೀನಿ ಪ್ರಸಂತ ಮಾವ, ಅತ್ತೆ ಬರಲ್ಲ. ಸಸಿ ಮಗ ಜೋಪಾನ. ಪುಟ್ಟಿ ಕುತ್ಕೊಂಡು ಓದ್ಕೋಬೇಕು, ಗೊತ್ತಾಯ್ತಾ? ಓದ್ಕೋತೀನಿ. ಹೋಗಿದ್ದ ನೀವು ಸಾರು? ಸರಿ, ಹೆಂಗೋ ಅಳಿಯಂದ್ರು ಬಂದಿದ್ದಕ್ಕೆ ಮನ್ಸಿಗೊಂಥರ ಸಂತೋಷ. ಅಚ್ಚುಕಟ್ಟಾಗಿ ಹೊಟ್ಟೆ ತುಂಬ ಉಂಡ್ರು. ಹಬ್ಬದ ದಿವಸ ಇನ್ನೇನು ಬೇಕು ನಮಗೆ? ಯಪ್ಪ ಪ್ರಸಂತ, ನೀನು ಹೆಂಡ್ರಿಗ್ಲೇ ಬತ್ತಾಳೋ ಇಲ್ವೋ? ಅವಳೆಲ್ಲಿ ಬತ್ತಾಳೆ, ಇನ್ನು ಅವ್ರ ಮನೆಗೆ ಬಂದಿರೋರಿಗೆ ಎಲ್ಲ ಬಡಿಸಿ ಮಾಡಿ ಇವಳು ತಿಂದು ಬರೋದು 5 ಗಂಟೆ ಆಯ್ತು ತಕೋ. ಸರಿ ಹಂಗಾರೆ ನಡೀರಿ. ಇನ್ನು ಬಂದು ನೆಂಟ್ರದೆಲ್ಲ ಆಯಿತು, ನಾವುಗಳು ಇಟ್ಕೊಂಡು ಕುತ್ಕೊಳ್ಳೋಣ. ಇನ್ನು ನಾವು ತಿಂದು ತೊಳೆಯೋದಕ್ಕೆ ಆಯ್ತು 4-4:15. ಆಮೇಲೆ ಒಂದಿಷ್ಟು ಟೀ ಕಾಯ್ಸ್ಕೊಂಡು ಕುಡಿಯೋದಕ್ಕೆ ಮುಸಂಡೆಗೆ ದೇವ್ರು ಬರ್ತೇವೆ ಮನೆ ಬಾಕ್ಲಿಗೆ ಪೂಜೆ ಮಾಡಿಸೋದಕ್ಕೆ ಸರೋತದೆ. ನಡೀರಿ, ಅಲ್ಲೇ ಹೊತ್ತಾಯ್ತು, 3 ಗಂಟೆ ಹೊತ್ತಾಯ್ತು. ಊಟ ಮಾಡೋದಿನಿ ಯಾವಾಗ? ರೀ ಬಾ ನೀನು.
ಇಲ್ಲ ಎಲ್ಲಿಗೆ ಕೊಡ್ಲಾ? ಅಜ್ಜಿ ಬೇಡ ಇಲ್ಲಿಗೆ, ತಾತನ ನಮ್ಮ ಜೊತೆ ಈಚೆನೇ ಕುತ್ಕೊಂಡು ಊಟ ಮಾಡಲಿ. ಹ್ಞೂ ಕಣೆ, ನನ್ನ ಮೊಮ್ಮಗಳೊಳೆ, ನಾನು ಅಲ್ಲೇ ಬರ್ತೀನಿ, ಎಲ್ಲ ಹಾಕು. ಪ್ರಶಾಂತ, ಅದ್ಯಾರೋ ಒಂದಿಬ್ರು ಬರ್ತಾರೆ ಅಂದಲ್ಲ ಎಲ್ಲ, ಆಮೇಲೆ ಊಟ ಕೂತಿದಾಗ ಬಂದರೆ ಅವ್ರನ್ನ ಪಾಪ ಕಾಯ್ಸಕ್ಕಾಗತ್ತೆ. ಇನ್ನೂ ಬರಲಿಲ್ಲ ಕಣವ, ಅದೇನು ಬರ್ತಾರೋ ಬಿಡ್ತಾರೋ ಕಾಣೆ, ಕರೆದಿದ್ದೆ ಬರ್ತೀವಿ ಅಂದಿದ್ರು. ನೋಡೋಣ ತಕ್ಕೋ, ಬಂದರೆ ಊಟ ಆದಮೇಲೆ ನಾನೇ ಇಕ್ಕೊಟ್ಟೇನೋ ಅವ್ರಿಗೆ. ನೀವು ತೊಳೆಯೋದು ಬೆಳಗೋದು ಮಾಡ್ಕೊಳ್ಳಿ. ಸರಿ ಬಾ, ಹೊಟ್ಟೆ ಚುರುಗುಡ್ತಾವೆ. ತಾಳ್ದೆಲ್ಲ ತಣ್ಣಗಾಗೋದು ಅವಾಗಲೇ ಹೊಸಿ ಒಲೆ ಉರಿ ಹಂಗೆ ತಿರ್ಗಿಸ್ತೀನಿ ಕೆಂಡನ. ಅವ್ವ ಏನು ಹೇಳು, ಇವತ್ತು ಅದೇನು ಮಸಾಲೆ ಹಾಕಿದ್ದೋ ಸಾರಿಗೆ, ಊರು ಒಮ್ಮಕ್ಕ ಗಮ್ಮಂದದ್ದು ನೀನು ಮಾಡಿರೋ ಸಾರಿಯ. ನಮ್ಮನೆಯವ್ರಂತೂ 3 ಜನ ಸಾರಿ ಕುಡ್ಕೊಂಡ್ರು. ಚೇ ಪಾಪ ಹಾಗನ್ಬಾರ್ದು ಕಣ್ವಾ, ಇನ್ಯಾತಕ್ಕೆ ಮಾಡೋದು? ಕಸ ತಗೊಂಡು ರಸ ಮಾಡ್ಬೇಕು, ರಸ ತಗೊಂಡು ಕಸ ಮಾಡಾರೆ ಉಣ್ಣಕ್ಕೆ ಇಕ್ಬಿಟ್ಟಾಗ ಅನ್ಬಾರ್ದು. ನಡಿ, ಚೆಂದಾಗಾಯ್ತಾ ಎಲ್ಲ 4 ಜನ ಉಂಡ್ರ ಸಂದಕ್ಕದೆ ಅಂದ್ರ ಇನ್ನೇನು, ವರ್ಷಕ್ಕೊಂದು ದಿವಸ ಮಾಡ್ತೀವಿ ಕೆಲಸ, ಅಚ್ಚುಕಟ್ಟಾಗಿ ಮಾಡೋದು ಬೇಡವೇ? ನಡಿ. ನಾನು ಇನ್ನೇನು ಹಾಕ್ಬಾರ್ದಾಕ್ದೆ, ಏನಪ್ಪ ಅಂದರೆ ಕೊಂಡಿದ್ದಕ್ಕಿಂತ ಬೆಳ್ಕೊಂಡಿದ್ದೆ ಹಾಕಿ ಎಲ್ಲ ಹುರಿದು ಮಾಡೋದಕ್ಕೆ ಗಮ್ಮಂತ ಆಯ್ತದೆ. ಅದು ಅಲ್ಲದೆ ಮರಿತಾನೆ ಏನು ಚೆನ್ನಾಗಿತ್ತಲ್ಲ ಪ್ರಶಾಂತ, ಒಳ್ಳೆ ಮರಿ ಓಡಿಸ್ಕೊ ಬಂದಿದೆ. ಹ್ಞೂ ಮತ್ತೆ ನಮ್ಮನೆಗೆ ಹಂಗೆ ಹಿಂಗೆ ಕೊಟ್ಟರೆ ಆಮೇಲೆ ಕವನ ಬಿಟ್ಟೇನೆ, ಇನ್ನೂ ಕೋಳಿನೇ ಹೊಸಿ ಸಾಕಾಗ್ದಂಗೆ ಆಗೋಯ್ತು. ಅಮ್ಮ ಅಮ್ಮ ಮಾಮ, ನೀನು ಕಬಾಬ್ ಮಾಡ್ಕೊಡ್ತೀನಿಂದ. ಏಯ್ ಸುಬೆ ನಡಿಯ, ಕಬಾಬ್ ಅಂದೆ ಕಬಾಬು. ಈಗ ನೀನು ಒಬ್ಳಿಗೆ ಎಣ್ಣೆ ಇಕ್ಕಿ ಕಬಾಬ್ ಮೇರೆ ಕರ್ಕೊಂಡು ಕುತ್ಕೊಂಡರು. ಈಗ ಬಂದವ್ರಿಗೆಲ್ಲ ಅದನ್ನ ಮಾಡಿ ಕಳಕ್ಕೆ ಹಾಕಿಲ್ಲ, ಮನೆಗೆ ಯಾವಾಗಾರ ಮಾಡ್ಕೊಳ್ಳಿ ಅಂತೇಳಿ ನಿಮ್ಮ ಅಪ್ಪನ ಕೈ ತರಿಸ್ಕೊಳ್ಳಿವಂತೆ. ಈಗ ನಡಿ, ಚಿಕನ್ ಗೊಜ್ಜೆ ಇದೆ, ಅದನ್ನೇ ತಿನ್ಕೊ. ನಂಗೆ ಅದು ಬೇಡ, ಬ್ಯಾಡ್ದೆ ಇದು ಇಟ್ಟು ಅನ್ನೋದೇ ನಡಿವ ಇಕ್ಕೊಂಡು. ಹ್ಞೂ ಮಾಮ, ನೀನು ಸುಳ್ಳೈತೆ, ಮೋಸ ಮಾಡ್ತಿ, ಕಬಾಬ್ ಇಲ್ಲ, ನಂಗೆ ಕಬಾಬ್ ಬೇಕು. ಏಯ್ ಕೊಟ್ರೆ ನೋಡಿ ಅಳ್ತಾಳೆ ನೋಡವ. ಏ ಸುಮ್ಕಿರೆ, ಅದ್ಯಾಕೆ ಮಗ ನಲ್ಸಿ ಇವ, ಅದೇನೋ ಅದೇ ಅಂಥದ್ದು ಕಬಾಬು ನಂಗೆ ಬರೋಕ್ಕಿಲ್ಲ ಕಣಿವ. ಸಂದಿಗೆ ನೀ ಮತ್ತೆ ಬರ್ತಾಳೆ, ಅವಳಿಗೆ ಹೇಳ್ತೀನಿ ಮಾಡಿಕೊಡು ಅಂತವ, ಅವಳು ಅವೆಲ್ಲ ಸಂದಕ್ಕೆ ಮಾಡ್ತಾಳೆ. ಸುಮ್ಕಿರು, ಈಗೆಲ್ಲ ನಾವು ಕೆಲಸ ಮಾಡ್ಕೊಂಡಿದ್ದೀವಿ, ಸಾಯಂಕಾಲಕ್ಕೆ ಮಾರಾಣಿಯವ್ರ ಕೇಳಿ ಅದೊಂದಾರ ಮಾಡಿಸ್ಕೊಡ್ತೀನಿ. ಸುಮ್ಕಿರುವ, ಅವಳು ಬೇಡ್ಕಣ. ನನ್ನ ಮೊಮ್ಮಗಳಿಗೆ ಯಾಕ್ರ ನೀವೊಬ್ರು ಅಯ್ಯ ಅನ್ಸೋದು, ನಡೀಲ್ಲ ಊಟಕ್ಕೆ ಬರವಾ. ಈಗ ನನ್ನ ಮೊಮ್ಮಗ ನನ್ನ ಜೊತೆ ಕುತ್ಕೊಂಡು ಹೊರ ತುಂಬ ಉಂಡಿರ್ತದೆ, ಸಂದಿಕ್ಕೆ ಕಬಾಬೆಯ, ಅದಕ್ಕೆ ಅಷ್ಟು ಚಿಕನ್ ತರಿಸಿಯೇ ಮಾಡಿ ಕೊಟ್ಟಿದೆ. ಅಜ್ಜಿ ನೀನು ಸುಳ್ಳು ಹೇಳ್ತೀಯಾ? ಏ ಹುಡುಗರ ಮಗಿನ ಯಾಕೆ ಕಳಿಸ್ತೀಯಾ? ಏ ಪದ್ದಿ ಸಂದಿಗೆ ಮಾಡಿ ಕೊಡಲೇಬೇಕಣೆ, ನಾನು ಸುಮ್ಕಿರಕ್ಕಿಲ್ಲ. ಸುಮ್ಕಿರು ಮಗಳೇ, ಇವ್ರು ಯಾರು ಮಾಡ್ಕೊಟ್ಟಿಲ್ಲ ಅಂದ್ರೆ ನಾನು ಸಂತೆಗಾರ ಹೋಗಿ ತಂದು ಕೊಟ್ಟೇನು, ಸುಮ್ಕಿರು. ಹ್ಞೂ ಹಬ್ಬದ ದಿವಸ ತಾತ ಮೊಮ್ಮಗಳಿಗೆ ಸಂತೆಲಿ ಮಾಡಿಕೊಂಡು ಕೂತಿರ್ತಾರೆ. ಸರಿ ಈಗ ಬಿರ್ ನಡೀರಿ, ಇನ್ನು ಮಾತಾಡ್ಕೊಂಡು ಅದೇಗೋ ಮಾತು ಮನೆ ಕಡಿಸ್ತು ತೂತು ಒಲೆ ಕಡಿಸ್ತು ಅಂತವ ಎಲ್ಲ ಹಿಂಗೆ ನಿಂತ್ಕೊಂಡು ಮಾತಾಡ್ರಿ. ನಡೀರಿ, ಹೊಟ್ಟೆ ಸಿಕ್ತಿಲ್ಲ ನಿಮಗೆ. ಈ ಪ್ರಶಾಂತನಿಗೆ ಎಲ್ಲ ಹೊಟ್ಟೆ ಸಿಗಬೇಕು, ಬೈತಾ ಇದ್ದಂಗೆ ಎತ್ತೆತ್ತೆ ರುಚಿ ನೋಡ್ತೀನಿ ಅಂತ 4-5 ಕಿತ ಎತ್ಕೊಂಡು ತಿನ್ಕಂಡ. ಏ ಸಸಿ ಅದಂಗಲ್ಲ, ರುಚಿ ನೋಡ್ದಿರೋ ಹೋಗಿದ್ರೆ ಇವಾಗ ಬಂದವರೆಲ್ಲ ಉಳ್ಕೊಂಡು ಹೋಗಕ್ಕಾಯ್ತಿತ್ತೆ. ಹೆಂಗದೆ ಬೇಯ್ತಿರೋದು, ಬೆಂದದ ಅದವಾಗಿ, ಖಾರ ಉಪ್ಪು ಹೆಂಗದೆ ಎಲ್ಲ ನೋಡ್ಕೊತಾ ಇದ್ದೆ ಕಣ. ಹೂ ಕಣ ಹೇಳಪ್ಪ, ನೀನು ಬೇಕಾಗಿ ತಕೊಂಡು ತಿಂದಿದ್ದಕ್ಕೆ ಸಾರಿಷ್ಟು ರುಚಿಯಾಗಿರೋದು.